ಇಲ್ಲ, ನೀರಿಲ್ಲ ಅನ್ನೋದು ಇಷ್ಟೊತ್ತಾಗಿದೆ. ಇಲ್ಲೇ ಮುಖ ಕೂಡ ತೊಳೆದಿಲ್ಲ. ಪ್ರೈವೇಟ್ ಅಲ್ಲಿ ನಾವು ಹೋಗಿ ಬಿಡು, ಪ್ರೈವೇಟ್ ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ರೆ ಅದು 200 ರೂಪಾಯಿ ಮಾರ್ತಾ ಇದ್ದಾರೆ ಸರ್. ಇಲ್ಲಿನೂ ಸಿಗ್ತಲ್ಲ, ಅಲ್ಲಿನೂ ಸಿಗ್ತಲ್ಲ. ಅಲ್ಲೇನ್ ಮಾಡಿದ್ರು ಗೊತ್ತಾ ಸರ್, ಇನ್ನು ಜಾಸ್ತಿ ಆಗ್ಲಿ ಅಂದ್ಬಿಟ್ಟು ಡಿಮ್ಯಾಂಡ್ ಆಗೈತೆ, ಬೇರೆ ಕಡೆ ಎಲ್ಲ ಸಿಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ನಡೆಸುತ್ತಿರುವ ಯುದ್ಧದ ಪರಿಣಾಮ ಕೋಲಾರ ನಗರಕ್ಕೂ ತಟ್ಟಿದ್ದು, ಕಳೆದ ರಾತ್ರಿಯಿಂದ ಎಲ್ಪಿಜಿ ಗ್ಯಾಸ್ ಸರಬರಾಜು ಆಗದ ಕಾರಣ ಬಂಕಳ ಮುಂದೆ ಸಾಲುಗಟ್ಟಿ ಆಟೋಗಳು ನಿಂತಿರುವುದು ಕಂಡುಬಂದಿದೆ. ಎಬಿ ನ್ಯೂಸ್ ವರದಿಗಾರರೊಂದಿಗೆ ಮಾತನಾಡಿದ ಆಟೋ ಚಾಲಕರು, ಎಲ್ಪಿಜಿ ಗ್ಯಾಸ್ ಸರಬರಾಜು ಆಗದ ಕಾರಣ ಬಹಳ ತೊಂದರೆಯಾಗಿದ್ದು ಆಟೋಗಳನ್ನು ಓಡಿಸಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಪ್ರತಿದಿನ ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗಲು ಆಗದ ಪರಿಣಾಮ ಶಾಲಾ ಮಕ್ಕಳಿಗೂ ತೊಂದರೆ ಆಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಆಟೋ ಓಡಿಸದೆ ಸಂಪಾದನೆ ಸಂಪೂರ್ಣವಾಗಿ ಇಲ್ಲದೆ ದಿನನಿತ್ಯದ ಖರ್ಚಿಗೂ ಖೋತಾ ಬಿದ್ದಿರುವುದರಿಂದ ಜೀವನ ನಡೆಸುವುದು ಈಗ ಕಷ್ಟಕರವಾಗ್ತಾ ಇದೆ. ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಂಡು ಸಾಕಷ್ಟು ಗ್ಯಾಸ್ ಸರಬರಾಜು ಮಾಡುವ ಮೂಲಕ ಸಮಸ್ಯೆಯನ್ನ ಪರಿಹಾರ ಮಾಡುವಂತೆ ಮನವಿ ಮಾಡಿದ್ರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಎಬಿ ನ್ಯೂಸ್ ಕನ್ನಡ. ಸಾಯಂಕಾಲ ಸುಮಾರು ಒಂದು 11 ಗಂಟೆಗೆ ಬಂದಿದ್ದು ಮಲಗಿದವರು. ಸುಮಾರು ಒಂದು 10 ಗಾಡಿ ಬಂದು ಇಲ್ಲಿ ಮಲಗಿಬಿಟ್ಟು ಇಲ್ಲೇ ಊಟ ತಗೊಂಬಂದು ತಿನ್ಬಿಟ್ಟು ಇಲ್ಲೇ ಇದ್ದೀವಿ. ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗಿದೆ. ನಮ್ಮ ಆಟೋದು ಯಾರು ಕೇಳ್ತಲ್ಲ. ಈಗ ಪೆಟ್ರೋಲು ಡೀಸೆಲ್ ಎಲ್ಲ ಬಂದಿದೆ, ಆದ್ರೆ ನಮ್ದು ಗ್ಯಾಸ್ ಬರ್ತಾ ಇಲ್ಲ ಅಂತಂದ್ರೆ ಯಾರು ಇಟ್ಟಿರ್ತಾರೋ ಅವರು ಸ್ವಲ್ಪ ನಮ್ಮ ಮೇಲೆ ನೋಡ್ಬೇಕು ಅಂತ ಕೇಳ್ಕೊತದ್ದು. ಯಾಕಂದ್ರೆ ಆಟೋಗಳವರು ಅಂತಂದ್ರೆ ರಾತ್ರಿ ಮಲಗಿರೋದಪ್ಪ, ಊಟ ಇಲ್ಲ, ನೀರಿಲ್ಲ ಅನ್ನೋದು ಇಷ್ಟೊತ್ತಾಗಿದೆ. ಇಲ್ಲೇ ಮುಖ ಕೂಡ ತೊಳೆದಿಲ್ಲ ಬೇಜನ್ ಜನ. ಇದಕ್ಕೋಸ್ಕರ ಸ್ವಲ್ಪ ಇದ್ರ ಮೇಲ್ನವರು ಸ್ವಲ್ಪ ಕ್ರಮ ತಗೋಬೇಕು ಅಂತ ಹೇಳಿ. ಇನ್ನೊಂದು ಮೊನ್ನೆ ನೋಡಿದ್ರೆ 55 ರೂಪಾಯಿ ಇತ್ತು, ಇವಾಗ ಗ್ಯಾಸ್ ರೇಟ್ ಜಾಸ್ತಿ. ಪ್ರೈವೇಟ್ ಅಲ್ಲಿ ನಾವು ಹೋಗಿ ಬಿಡು, ಪ್ರೈವೇಟ್ ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ರೆ ಅದು 200 ರೂಪಾಯಿ ಮಾರ್ತಾ ಇದ್ದಾರೆ ಸರ್. ಅದ್ರ ನಿಂಕಾನು ಈಗ ಇಲ್ಲಿನೂ ಸಿಗ್ತಲ್ಲ, ಅಲ್ಲಿನೂ ಸಿಗ್ತಲ್ಲ. ಅಲ್ಲೇನ್ ಮಾಡಿದಾರೆ ಗೊತ್ತಾ ಸರ್, ಇನ್ನು ಜಾಸ್ತಿ ಆಗ್ಲಿ ಅಂದ್ಬಿಟ್ಟು ಸಿಲಿಂಡರ್ಗಳೆಲ್ಲ ಇಟ್ಬಿಟ್ಟು ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಯಾರು ಕೇಳೋರೇ ಇಲ್ಲ ಸರ್. ನಾವು ಬೇಕಾದ್ರೆ ನಾವೇನು ಲೋಕಲ್ಗೆ ಹೋಗಲ್ಲ, ಇಲ್ಲೇ ಹಾಕ್ತೀವಿ. ಗ್ಯಾಸ್ ಇಲ್ಲಿ ಬರ್ಲಿ, ನಾವು ಇಲ್ಲೇ ಹಾಕ್ತೀವಿ. ನೋಡಿ ಸರ್ ಎಷ್ಟು ಜನ ಇದ್ದಾರೆ, ಎಷ್ಟು ಇಲ್ಲಿಂದ ಫುಲ್ ಜನ ಇದ್ದಾರೆ. ನಾಷ್ಟ ಎಲ್ಲ ಏನಿಲ್ಲ, ಸುಮಾರು ಒಂದು 1000 ಆಟೋ ಇದೆ ಸರ್, 1000 ಆಟೋ ಇದೆ. ಇದಕ್ಕೋಸ್ಕರ ಸ್ವಲ್ಪ ನೋಡಿ ಸ್ವಲ್ಪ ಇದ್ ಮಾಡ್ಬೇಕಂತ ಸರ್. ಯಾಕಂದ್ರೆ ಆಟೋ ಅಂತಂದ್ರೆ ಅಷ್ಟೊಂದು ಇದ್ ಮಾಡ್ಬಾರ್ದು ಸರ್. ಎಲ್ಲ ಬಂದು ಆಟೋಗಳಿಲ್ಲಿದೆ. ಕೋಲಾರಲ್ಲಿ ಒಂದು ಆಟೋನಿಲ್ಲ, ಇದು ಬರ್ಬೋದಾಗಿತ್ತು, ಗ್ಯಾಸ್ ಇಲ್ಲಲ್ಲ ಸರ್. ಅದಕ್ಕೋಸ್ಕರ ಇಲ್ಲಿ ನಾವು ಕೋಲಾರ ದೀಪಕ್ಕೆ ಬಂದಿದ್ದೀನಿ. ಯಾಕೆಂದರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಬೆಳಿಗ್ಗೆ 5 ಗಂಟೆ ಇಲ್ಲ ರಾತ್ರಿಯಿಂದ ಎಲ್ಲ ಆಟೋ ನೋಡ್ತಾ ಇದ್ದೀವಿ. ನೈಟಿಂದ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಇದೆಲ್ಲ ತುಂಬ ಕಷ್ಟ ಇದೆ ಸರ್. ಇದೇ ಥರ ಇದ್ದರೆ ನಿಮಗೆ ಇದೇ ಥರ ಇದ್ರೆ ನಮ್ಮ ಬದುಕೆ ನಿಂತೋತದೆ. ಇದೇ ಥರ ಇದ್ರೆ ಬದುಕೆ ನಿಂತೋತೈತೆ ನಮ್ಮದು. ನಾವು 3 ಚಕ್ರ ಓಡಿದ್ರೆ ನಮ್ಮ ಬದುಕು. ಇವಾಗ 5 ಗಂಟೆಯಿಂದ ತಾವು ಇದ್ದಾರೆ. ನಿಮ್ಗೆ ಗ್ಯಾಸ್ ಯಾವಾಗ ಸಿಗಬೇಕು? ಇಲ್ಲ ಸರ್, ಸಿಗುತ್ತೆ ಕಂಪಲ್ಸರಿ. ಇವಾಗ ಸಿಗುತ್ತೆ, ಒಂದು 11 ಗಂಟೆ ಬೇಕು. ಒಂದು 4 ಅವರ್ ನಿಲ್ಕೊಳ್ಬೇಕು. ಯಾಕಂದ್ರೆ ನೋಡ್ರಿ, ಈ ಕಡೆಯಿಂದ 1000 ಗಾಡಿ ಇದೆ, ಈ ಕಡೆ 500 ಆಗೈತೆ. 500 ಗಾಡಿ ಐತೆ. ಹಂಗಾಗಿ ನಾವು ಒಬ್ಬರಿಂದ ಒಬ್ರು ಆಗಲೇಬೇಕಲ್ಲ. ಅವರು ನಮ್ಗೆ ಸೇವೆ ಕೊಡ್ತಾವ್ರೆ. ಏನೇ ಕಷ್ಟ ಕೊಡ್ತಾರೆ. ಪ್ರೈವೇಟ್ನಲ್ಲಿ ಹೋದ್ರೆ ಏನಿದೆ ರೇಟ್? ಪ್ರೈವೇಟ್ ಹೋದ್ರೆ 200 ರೂಪಾಯಿ, 250, 200 ರೂಪಾಯಿ ತಗೊಂತಾರೆ. ಅದಕ್ಕೆ ನಾವು ಅಲ್ಲಿಗೆಲ್ಲ ಹೋಗೋದೇ ಇಲ್ಲ. ಕೆಲವು ಹುಡುಗರೆಲ್ಲ ನೋಡೋದು ಪಾಪ ಅವರು ಅರ್ಜೆಂಟ್ ಹೋಗ್ತಾರೆ. 250 ಅಂದ್ರೆ ಜಾರಿಗೆ ಗ್ಯಾಸ್ಗೆ ಕಾಯ್ತಾ ಇದೆ. ಕೋಲಾರಲ್ಲಿ ಡಿಮ್ಯಾಂಡ್ ಆಗೈತೆ, ಬೇರೆ ಕಡೆ ಎಲ್ಲ ಸಿಗ್ತಾ ಇದೆ. ಮತ್ತೆ ಕೋಲಾರಲ್ಲಿ ಎಲ್ಲ ಡಿಮ್ಯಾಂಡ್ ಆಗ್ತಾ ಇದೆ. ನೋಡ್ಕೊಳ್ಳಿ, ಎಲ್ಲ ಆಟೋ ಕೂಡ ಇದೆ. ರಾತ್ರಿ ಮಲ್ಕೊಂಡಿದೆ ಇವ್ರ. ಮತ್ತೆ 3 ಗಂಟೆ 4 ಗಂಟೆ ರಾತ್ರಿನಿಂದ ಇಲ್ಲಿ ಬಂದಿದೆ. ಇದು ಸ್ವಲ್ಪ ದಯವಿಟ್ಟು ಕೋಲಾರ್ಗೆ ಗ್ಯಾಸ್ ಬರಬೇಕಾ ಆ ಥರ ಅನುಕೂಲ ಮಾಡಿಕೊಡಿ. ಯಾಕೆ ಅಂದರೆ ಆಟೋ ಡ್ರೈವರು ಎಲ್ಲ ಬಡವರು ಇರೋದು, ಅವ್ರಿಗೆ ಗ್ಯಾಸ್ ಬೇಕು. 170 ಗ್ಯಾಸ್ ಸಿಕ್ಕಲ್ಲ. ಇಲ್ಲಿ ಬಂದು 2 ದಿನದಿಂದ ಕಾಯ್ತಾ ಇದ್ದೀವಿ, ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ನೀವು ಇಷ್ಟು ಎಲ್ಲ ಡ್ರೈವರ್
ಎಣ್ಣೆಯಿಂದ ಅಲಿತಾ ಇದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಲೋಕಲ್ 200 ಕೊಡಕ್ಕೆ ರೆಡಿ ಇದ್ರು ಗ್ಯಾಸ್ ಸಿಗ್ತಾ ಇಲ್ಲ. ಇಷ್ಟು ಕ್ಯೂ ನಿಂತ್ಕೊಂಡಿದ್ದಲ್ಲ ಏನ್ ಸರ್? 6 ಗಂಟೆಯಿಂದ ಇರೋದು. 6 ಗಂಟೆ ಗ್ಯಾಸ್ ಹಾಕಿಲ್ಲ. ಗ್ಯಾಸ್ ಜಾಸ್ತಿ ಮಾಡಿದ್ರೆ ನಾವ್ ಹೆಂಗನ ಬದುಕೋದ? ಅಲ್ಲ ನಾವು ಬಡವ್ರ ಕೂಲಿ ಮಾಡ್ಕೊಂಡು ತಿನ್ನೋರು, ನಾವೇನ್ ಮಾಡೋದಿಲ್ಲ. ಹೋಟ್ಲೆ ಹಾಕೊಂಡು ಏನೋ ಚಿಲ್ಲರೆ ಕೆಲಸ ಮಾಡ್ಕೊಂಡಿದ್ದೀರಣ. ದಯವಿಟ್ಟು ಗ್ಯಾಸ್ ಕಳ್ಸ್ರೆ ನಾವು